ನೂತನ ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಾಯಕರು ದೌಡಾಯಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗಿಯೇ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಆಗಮಿಸ್ತಾ ಇರುವಂಥದ್ದು. ಸದಾಶಿವನಗರದ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ ನಾಯಕರು. ಸಚಿವರಾದ ಪ್ರಿಯಾಂಕ ಖರ್ಗೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಭೇಟಿಯನ್ನು ನೀಡಿದರು. ಇವರ ಜೊತೆಯಲ್ಲಿಯೇ ಮಾಜಿ ಸಚಿವ ಸಂತೋಷ್ ಲಾಡ್, ಎನ್ಎಸ್ ಬೋಸರಾಜು ಕೂಡ ಭೇಟಿಯಾಗಿದ್ದಾರೆ, ಮೀಟ್ ಮಾಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಮಿಸ್ ಆಗಿರುವ ಸಚಿವಾಕಾಂಕ್ಷಿಗಳ ಹೆಸರುಗಳೇನಿದ್ವು ಅವರುಗಳು ಕೂಡ ಬಂದು ಭೇಟಿಯಾಗ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರರನ್ನ ಭೇಟಿಯಾಗಿ ನಾಯಕರು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಇವರ ಜೊತೆ ಮತ್ತೊಬ್ಬ ಸಚಿವಾಕಾಂಕ್ಷಿ ಲಕ್ಷ್ಮಣ ಸವದಿ ಕೂಡ ಡಿಕೆ ನಿವಾಸಕ್ಕೆ ಆಗಮಿಸಿ ಮಾತುಕತೆಯನ್ನು ನಡೆಸಿ ತೆರಳಿದ್ದಾರೆ. ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸ ಇದೀಗ ಪವರ್ ಸೆಂಟರ್ ಆಗ್ತಾ ಇರುವಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ಸಂತೋಷ್ ಲಾಡ್ ಅವರು ಬಂದು ಹೋಗಿದ್ದಾರೆ. ಹಲವು ನಾಯಕರುಗಳು ಬರ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ. ಮಾಜಿ ಸಚಿವ ಸಂತೋಷ್ ಲಾಡ್, ಎನ್ಎಸ್ ಬೋಸರಾಜು ಅವರು ಕೂಡ ಬಂದು ಹೋಗಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಇವರುಗಳ ಹೆಸರು ಬಂದಿಲ್ಲ. ಸಚಿವ ಸ್ಥಾನದ ಪಟ್ಟಿಯಲ್ಲಿ 13 ಮಂದಿ ಈಗಾಗಲೇ ಸಚಿವರಾಗಿ ಏನು ವಚನವನ್ನು ಸ್ವೀಕರಿಸಿದ್ದಾರೆ. ಅವರನ್ನು ಹೊರತುಪಡಿಸಿ ಇತರೆ ಸಚಿವಾಕಾಂಕ್ಷಿಗಳೇನಿದ್ದಾರೆ ಅವರುಗಳು ಕೂಡ ಬರ್ತಾ ಇದ್ದಾರೆ. ಹಾಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥವರು ಕೂಡ ಬರ್ತಾ ಇದ್ದಾರೆ. ಇನ್ನೂವರೆಗೂ ಖಾತೆ ಹಂಚಿಕೆ ಆಗಿಲ್ಲ. ಯಾರಿಗೆ ಯಾವ ಖಾತೆ ಸಿಗತ್ತೆ ಅನ್ನುವ ಕುತೂಹಲ, ಆ ಪ್ರಶ್ನೆ ಅವರಲ್ಲೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ಪರಮೇಶ್ವರ್ ಸಾಹೇಬರು CM ಆಗಿ DCM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 12ಕ್ಕೂ ಹೆಚ್ಚು ಬೇರೆ ಸಚಿವರುಗಳು ನಿನ್ನೆ ಸಚಿವ ಸ್ಥಾನವನ್ನು ಗ್ರಹಿಸಿದ್ದಾರೆ. ನನ್ನ ವೈಯಕ್ತಿಕವಾಗಿ ಅವರಿಗೆಲ್ಲರಿಗೆ ನಾನು ಶುಭವನ್ನು ಕೋರ್ತೇನೆ. ಆಮೇಲೆ ವಿಶೇಷವಾಗಿ ನಮ್ಮ ಹರಿಪ್ರಸಾದ್ ಸಾಹೇಬರು ಇವತ್ತು ನಮ್ಮ KPCC ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆದರೆ ಇವತ್ತು ಅವರಾಗಿರ್ತಕ್ಕಂಥದ್ದು ನನಗೆ ಖುಷಿ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಸಚಿವ ಸ್ಥಾನ ಕೈ ತಪ್ಪಿದೆ, ಎರಡನೇ ಪಟ್ಟಿಯಲ್ಲಾದ್ರೆ ಹೆಸರು ಇರುತ್ತಾ? ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಇನ್ನೇನು ಹೇಳೋದು? ಥ್ಯಾಂಕ್ ಯು. ಮಾಜಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ನೀವು. ನೂತನ ಮುಖ್ಯಮಂತ್ರಿಗಳಾಗಿ ಪೋಲಿಯೋವನ್ನ ಹಂಚಿಕೆ ಆಗಿಲ್ಲ. ಏನಿದ್ರು ಕೂಡ ಇವತ್ತು ಸಾಯಂಕಾಲ ಒಳಗಡೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡೋಣ. ಜವಾಬ್ದಾರಿ ಯಾವುದೇ ಕೊಟ್ಟರು ಕೂಡ ಎಲ್ಲರೂ ನಿಭಾಯಿಸಬೇಕು. ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು. ಕರ್ನಾಟಕ ಜನರ ಸೇವೆ ಮಾಡ್ಲಿಕ್ಕೆ ಯಾವ ಸ್ಥಾನಮಾನನು ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ. ವಿರೋಧದಲ್ಲಿ ನೋಡ್ರಿ, ಯಾರು ಮಂತ್ರಿ ಆದ್ರೂ ಕೂಡ ಕಾನೂನನ್ನ ಬಿಟ್ಟು ಯಾರು ಏನು ಮಾಡ್ಲಿಕ್ಕಾಗಲ್ಲ. ಕಾನೂನು ಚೌಕಟ್ಟು, ಸಂವಿಧಾನ ಅದನ್ನ ಭೇದಿಸ್ಬಿಟ್ಟು ಯಾರು ಏನು ಮಾಡಕ್ಕಾಗಲ್ಲ. ಏನ್ರಿ ಫೈಲ್ಗಳು ಇದೇನಾ ಇಲ್ಲ ನನ್ಗೆ ಗೊತ್ತಿಲ್ಲಪ್ಪ. ಯತ್ನಾಳ್ ಅವ್ರಿಗೆ ಕೇಳಿ. By whom? Opposition will do anything they want. Let them. Okay, let's do one thing. Let Mr. Vijayendra and Mr. Ashok give way for a lady. All right. Let RSS make Sarsanchalak a woman, and then let them talk to us. ನೋಡಿ, BK ಹರಿಪ್ರಸಾದ್ ಅವರು ಸೇವಾದಳದಿಂದ, NSU ಇಂದ ಸೇವಾದಳದಿಂದ ಬಂದಂತ ಒಬ್ಬ ಕಟ್ಟಾಳು ಕಾಂಗ್ರೆಸ್. ಅವರ ಐಡಿಯಾಲಜಿ ಕಂಪ್ಲೀಟ್ಲಿ ಎಂಟ್ರೆನ್ಸ್ಡ್ ಇನ್ ಕಾಂಗ್ರೆಸ್ ಐಡಿಯಾಲಜಿ. ಆಮೇಲೆ ಅವರು ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡ್ಕೊಂಡು ಇವತ್ತು AICC ಜನರಲ್ ಸೆಕ್ರೆಟರಿ, ಅವರ ಗುಜರಾತಿಂದ ಹಿಡ್ಕೊಂಡು ಅಸ್ಸಾಂ ತನಕ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದೆ. ಇವಾಗ ಹರಿಯಾಣದಿಂದ ಹಿಡ್ಕೊಂಡು ಕರ್ನಾಟಕ ತನಕ ಅವರ ಎಕ್ಸ್ಪೀರಿಯನ್ಸ್ ಇದೆ. ಖಂಡಿತವಾಗೂ ಅವರ ಒಂದು ಅನುಭವಗಳೇನಿದೆ ನಮ್ಮ ರಾಜ್ಯಕ್ಕೆ
ಉಪಯೋಗ ಆಗುತ್ತೆ, ನಮ್ಮ ಸಂಘಟನೆಗೆ ಉಪಯೋಗ ಆಗುತ್ತೆ. ಸೊ ಇದು ಭಾಳ ಸಂತೋಷದ ವಿಷಯ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು PCC ಅಧ್ಯಕ್ಷರಾಗಿದ್ದಾರೆ ಅಂದರೆ ಇವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ಅವ್ರಿಗೆಲ್ಲರಿಗೂ ಬೆಂಬಲವಾಗಿ ನಾವು ನಿಂತಿದ್ದೇವೆ. ನೋಡಿ, ಅವರು ಯಾವುದೇ ಜವಾಬ್ದಾರಿ ಕೊಟ್ಟು ಮಾಡ್ತೀನಿ ಅಂತ ಹೇಳಿದರು. ಇದು ಒಂದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಇವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನೀವೇ ಗೊಂದಲ ಸೃಷ್ಟಿ ಮಾಡೋದು. ಅಲ್ಲೇನು ಗೊಂದಲ ಇಲ್ಲ ನಮ್ಮ ಪಾರ್ಟಿನಲ್ಲಿ. ನಿರೀಕ್ಷೆ, ನನಗೂ ನಿರೀಕ್ಷೆಗಳು ಬಹಳ ಇರ್ತವೆ ಸರ್. ನೋಡಿ, ಸುಗಮವಾಗಿ ನಡೀತಾ ಇರುವಂತ ಸರ್ಕಾರ ಪಾರ್ಟಿಗೆ ಯಾಕೆ ನೀವು ಸುಮ್ಮನೆ ಕಣ್ಣು ಹಾಕ್ತೀರಪ್ಪ? ಬಿಟ್ಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.